ನಂಜನಗೂಡು ನಗರದ ಎಪಿಎಂಸಿ ಆವರಣದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ರೈತ ಸಂಘಟನೆಗಳ ಏಕೀಕರಣ ಸಮಿತಿ ರಾಜ್ಯ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ, ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಕ್ಷೇತ್ರದ ನಂಜನಗೂಡಿನ ತಾಂಡವಪುರ ಗ್ರಾಮದಲ್ಲಿ ಜನವರಿ 23ರಂದು ಜನಪ್ರತಿನಿಧಿಗಳು ಮತ್ತು ರೈತರ ಮುಖಾಮುಖಿ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ರೈತ ಸಂಘಟನೆ ಮುಂದಾಗಿದ್ದು, ಅಂದು ಸುಮಾರು 5,000ಕ್ಕೂ ಹೆಚ್ಚು ರೈತರು ಭಾಗವಹಿಸುವ ನಿರೀಕ್ಷೆ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದ ಸುನೀಲ್ ಬೋಸ್ ಹಾಗೂ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್, ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್, ವರುಣಾ ಕ್ಷೇತ್ರದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಎಚ್ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಸೇರಿದಂತೆ ಸುತ್ತಮುತ್ತಲಿನ ವಿಧಾನಸಭಾ ಕ್ಷೇತ್ರಗಳ ಜನಪ್ರತಿನಿಧಿಗಳೊಂದಿಗೆ ರೈತರ ಸಭೆ ಆಯೋಜನೆ ಮಾಡಲಾಗಿದೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ಹಕ್ಕೊತ್ತಾಯ ಮಂಡನೆ, ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು, ಬಗರ್ ಹುಕುಂ ಸಾಗುವಳಿ, ದುರಸ್ತಿ ಕಾರ್ಯ, ರೈತರ ಸಾಲ, ವಕ್ಫ್ ಬೋರ್ಡ್ ವಿಚಾರ ಸೇರಿದಂತೆ ರೈತರ ಸಮಸ್ಯೆಗಳನ್ನು ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ರೈತರು ಮುಖಾಮುಖಿಯಾಗಿ ಚರ್ಚಿಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರೈತ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ, ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ತಿಳಿಸಿದ್ದಾರೆ. ರೈತ ಮುಖಂಡರು ಮತ್ತು ರೈತರು ಮತ್ತು ಶಾಸಕರ ನಡುವೆ ಮುಖಾಮುಖಿ ಕಾರ್ಯಕ್ರಮ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇದನ್ನು ಚುನಾವಣೆಗೂ ಮೊದಲು ಕೂಡ ಮಾಡಿದ್ದು ಅತ್ಯಂತ ಯಶಸ್ವಿಯಾಯಿತು. ಇಡೀ ಕರ್ನಾಟಕದಲ್ಲೇ ವಿನೂತನ ಪ್ರಯೋಗ ಮಾಡಿದ್ದು. ಈಗ ಎಚ್ಡಿ ಕೋಟೆ ಶಾಸಕರಾದ ಅನಿಲ್ ಚಿಕ್ಕಮಾದವರು, ನನ್ನೂರು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರು ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತು ರವಿಶಂಕರ್ ಅವರು ಕೇರಳ ಕ್ಷೇತ್ರದ ಶಾಸಕರು ಮತ್ತು ಗಣೇಶ್ ಪ್ರಸಾದ್ ಅವರು ಗುಂಡ್ಲುಪೇಟೆ ಶಾಸಕರು ಮತ್ತು ಇಲ್ಲಿನ ಚಾಮರಾಜನಗರ MP ಸುನೀಲ್ ಬೋಸ್ ಅವರು, ಇವರೆಲ್ಲರನ್ನು ಕರೆದು ರೈತರು ಏನು ಸಮಸ್ಯೆಗಳನ್ನ ಪಡ್ತಾ ಇದ್ದೀವಿ, ಇದಕ್ಕೆ ನೀವು ಸದನದಲ್ಲಿ ಯಾವ ರೀತಿ ಚರ್ಚೆ ಮಾಡಬೇಕು, ನಮಗೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವತ್ತು ಗಮನ ಸೆಳೆಯುವಂಥ ಹೋರಾಟ. ಇಲ್ಲಿ ರೈತರು ಬಹುಸಂಖ್ಯಾತರು, 80 ಕೋಟಿ ರೈತರಿದ್ದೀವಿ. ಇಲ್ಲಿ ಏನೇ ತಪ್ಪುಗಳಾದರೂ ಈ ದೇಶದಲ್ಲಿ ಶಾಸಕರು ತಪ್ಪು ಮಾಡಲಿ, ಅಧಿಕಾರಿಗಳು ತಪ್ಪು ಮಾಡಲಿ, ಅದನ್ನು ತಿದ್ದಬೇಕಾದ್ದು ಕೂಡ ರೈತರ ಮೇಲಿರೋಂಥದ್ದು. ನಮ್ಮ ಸಮಸ್ಯೆಗಳು ಇವತ್ತು ದೊಡ್ಡದಾಗೈತೆ. ಈ ಶಾಸಕರು ನೀವು ಗೆದ್ದಿದ್ದೀರಿ, ದಯವಿಟ್ಟು ನಮ್ಮ ಸಮಸ್ಯೆಗಳನ್ನ ಸದನದಲ್ಲಿ ಮಾತಾಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡಿ ಅಂಥೇಳಿ ಅವತ್ತು ಜನವರಿ 23ನೇ ತಾರೀಕು ತಾಂಡವಪುರ ಗ್ರಾಮದ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ನಾವು ಎಲ್ಲಿ ಎಲೆಕ್ಷನ್ಗೂ ಮೊದಲೇ ಕಾರ್ಯಕ್ರಮ ಮಾಡಿದ್ದು ಅದೇ ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಒಂದು 5 ಜನ ಶಾಸಕರು ಬರಬೇಕು. ಈ ಸಮಸ್ಯೆಗಳನ್ನ ಈಗ ದರ್ಶನ್ ಪುಟ್ಟಣ್ಣಯ್ಯವರು ಕೂಡ ಅವತ್ತಿನ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಮಾವು ರಘು, ತಾಲೂಕು ಅಧ್ಯಕ್ಷ ಸತೀಶ್ ರಾವ್, ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ, ಶೈಲಜಾ ಶಂಕರನಾಯಕ, ಮೋಹನ್, ಉಪ್ಪನಹಳ್ಳಿ ದೇವರಾಜ್, ಹಂಬಳೆ ರವಿ ಸೇರಿದಂತೆ ಹಲವರು ರೈತರು ಭಾಗವಹಿಸಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.